यज्ञः पाङ्क्तः पशुः पाङ्क्तः पुरुषः पाङ्क्तम् इदं सर्वं यदिदं किञ्च तदिदं सर्वम् आप्नोति य एवं वेद इति चतुर्थं ब्राह्मणम्। ओम शांति शांति शांतिः। ಹಾ, ನಿನ್ನೆ ಓದಿದ ಮಂತ್ರದಲ್ಲಿ ಒಂದು ಜಿಸ್ಟ್ ಇದೆ. ಏನ್ ಹೇಳ್ತಾನೆ ಪರಮಾತ್ಮ? ಈ 4 ಇದನ್ನ ಸೃಷ್ಟಿ ಆಯ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆದ್ರೆ ಏನಾಯ್ತು, ಧರ್ಮನು ಸೃಷ್ಟಿ ಮಾಡ್ಬೇಕಾಯ್ತು. ಸೊ ಇಲ್ಲಿ ಹೇಳ್ತಾರೆ, ಬ್ರಾಹ್ಮಣನ ಬಗ್ಗೆ ಹೇಳುವಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವನು ಜಪದಿಂದಲೇ ಸಿದ್ಧಿಯನ್ನು ಹೊಂದಿರ್ತಾನೆ. ಬ್ರಾಹ್ಮಣತ್ವ ಹೇಗೆ ಹೊಂದುತ್ತಾನೆ ಅವನು? ಯಾರೇ ಮನುಷ್ಯ ಬ್ರಾಹ್ಮಣತ್ವವನ್ನು ಹೇಗೆ ಹೊಂದುತ್ತಾನೆ? ವೇದ ಮಂತ್ರಗಳ ಸಾರವನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಅದನ್ನ ಅನುಭವದಿಂದ ಕಂಡುಕೊಂಡವನಿಗೆ ಬ್ರಾಹ್ಮಣ ಅಂತ ಹೆಸರು. ಅವನ ಗೈಡೆನ್ಸ್ ಅಲ್ಲೇ ಬೇರೆ ಯಾರಿಗೆ ಏನೇ ಕರ್ಮ ಆಗಬೇಕು ಅಂದ್ರೂ ಅವನ ಇದ್ರಲ್ಲಿ ಗೈಡೆನ್ಸ್ ಇಂದಾನೆ. ಆಮೇಲೆ ಬ್ರಾಹ್ಮಣನಿಗೆ ಮೈತ್ರ ಅಂತ ಒಂದು ಹೆಸರು ಬರುತ್ತೆ. ಯಾಕೆಂದ್ರೆ ಎಲ್ಲ ಭೂತಗಳಲ್ಲಿಯೂ ಮಿತ್ರ ಭಾವದಿಂದ ಇರುವುದು. ಯಾಕೆಂದ್ರೆ ಬ್ರಾಹ್ಮಣ ಹೇಗೆ ಎಲ್ಲರಿಗೂ ಅವ್ರಿಗೆ ಕೆಲಸ ಮಾಡಿಸ್ಕೊಡ್ತಾನೆ. ಹೇಗೆ ಆಗತ್ತ ಅವ್ರದ? ಅವ್ರು ಎಲ್ಲ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಒಳ್ಳೊಳ್ಳೆ ಕರ್ಮ ಮಾಡಿ. ರಾಜರಿಗೂ ಅಷ್ಟೇ, ಕರ್ಮಕ್ಕೆಲ್ಲ ಇವನ್ ಕಾರಣ ಆದ್ರೂ ಫಲ ಯಾರಿಗ್ ಬರುತ್ತೆ? ರಾಜರಿಗೆ ಬರುದು. ಅದೇ ರೀತಿ ಒಬ್ಬ ವೈಶ್ಯ ಒಂದು ಕರ್ಮ ಮಾಡಿದ್ರೆ ಬ್ರಾಹ್ಮಣ ನಿಂತು ಎಲ್ಲ ಮಾಡಿಸ್ಕೊಡ್ತಾನೆ. ಆದ್ರೆ ಫಲ ಯಾರು ಬರುತ್ತೆ? ವೈಶ್ಯನಿಗೆ ಬರೋದು, ಯಜಮಾನ ಆದವನಿಗೆ. ಸೊ ಬ್ರಾಹ್ಮಣನ ಸ್ಪೆಷಾಲಿಟಿ ನೋಡಿ, ಎಲ್ಲರಿಗೂ ಅಷ್ಟು ಅವರ್ಸ್ ಮಾಡಿಸಿ. ಅದ್ರಲ್ಲೂ ಎಷ್ಟೋ ಸಲಿ ನಾವು ನೋಡ್ಬೋದು ರುದ್ರ ಎಲ್ಲ ಅಂತ. ನಾವು ಹೇಳಿದ್ರೆ ಗೊತ್ತಾಗತ್ತೆ ರುದ್ರ ಎಷ್ಟು ಹೊತ್ತು ಎಷ್ಟು ಕಷ್ಟ ಆಗತ್ತೆ ಹೇಳೋದು ಅಂತ. ಅದನ್ನ ಬ್ರಾಹ್ಮಣರನ್ನ ಕರೆಸಿ ಹೇಳಿಸ್ತೀವಿ. ಅವ್ರು ಚೆನ್ನಾಗಿ ಹೇಳ್ತಾರೆ. ನಾವು ಕುರ್ಚಿ ಮೇಲೆ ಕೂತಿರ್ತೀವಿ, ಮಾತಾಡ್ತಾ ಇರ್ತೀವಿ, ಸ್ವಲ್ಪ ಇಲ್ಲೇ ಇರ್ತೀವಿ. ನೋಡಿ, ಯೋಚನೆ ಮಾಡ್ಬೇಕು. ಆದ್ರೂನು ಏನಾಯ್ತು ಅಂದ್ರೆ ಫಲ ಯಜಮಾನನ್ಗೆ ಕೊಡೋ ಮಾಡ್ತಾನೆ ಬ್ರಾಹ್ಮಣ. ಅವನು ಮಂತ್ರವನ್ನೇ ಹೇಳಿ ಇವ್ರು ಇದು ಮಾಡ್ತಾರೆ ಅಂತ ಹೇಳೋದ್ರಿಂದಾನೇ ಫಲ ಇವರಿಗೆ ಬರೋದು. ಅದಕ್ಕೆ ತುಂಬಾ ಹೇಳ್ತಾರೆ, ದಕ್ಷಿಣೆ ಕೊಡುವಾಗ ತುಂಬಾ ಸ್ಟಿಂಜಿನೆಸ್ ತೋರಿಸ್ಬಾರ್ದು ಅಂತ. ಇವನು ಮಿತ್ರ ಭಾವದಿಂದ ಇರ್ತಾನೆ. ಬ್ರಾಹ್ಮಣ ಅನ್ನೋನು ಮೇನ್ ಅವನ ಜೀವನದಲ್ಲಿ ಏನಂತ ಜಪ, ಉಪವಾಸ, ಈಶ್ವರ ಅರ್ಚನೆ, ಇದೆಲ್ಲ ಒಂದು ತುಂಬಾ ಚೆನ್ನಾಗಿರುತ್ತೆ. ಉಪವಾಸ ಅಂದ ತಕ್ಷಣ ದಯವಿಟ್ಟು ನಾವು ತಿಂದೇ ಇರುವುದು ಅಂತಲ್ಲ. ಈ 11ನ್ನ ಯಾವುದು ಏಕಾದಶಿ ಉಪವಾಸ. ಏಕಾದಶಿ ಅಂದ್ರೇನು? 11 ಅಂತ ಅರ್ಥ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಇದನ್ನ ಚೆನ್ನಾಗಿ ಒಂದು ಗುರಿ ಕಡೆಗೆ ಹೋಗುವಂಗೆ ಮಾಡೋನು ಯಾರು? ಈ ವ್ರತ ಮಾಡೋವನಿಗೆ ಬ್ರಾಹ್ಮಣ ಅಂತ ಹೆಸರು. ಅದನ್ನ ಏಕಾಗ್ರತೆ ಧ್ಯಾನ ಮಾಡುವಾಗ ತುಂಬಾ ಊಟ ಮಾಡಿದ್ರು ಧ್ಯಾನ ಆಗೋದಿಲ್ಲ, ಊಟನೇ ಮಾಡದಿದ್ರು ಧ್ಯಾನ ಆಗೋದಿಲ್ಲ. ಎಷ್ಟು ಬೇಕೋ ಹಿತಬುಕ್, ಮಿತಬುಕ್, ಋತಬುಕ್ ಅಂತ. ಹಿತ ಅಂದ್ರೆ ಅವ್ರಿಗೆ ಸೂಟ್ ಆಗುವಷ್ಟು ಅನ್ನ, ಕ್ವಾಲಿಟಿ. ಮಿತ ಅಂದ್ರೆ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿನೂ ಅವ್ರಿಗೆ ಎಫರ್ಟ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನೋದು. ಆಮೇಲೆ ಋತ ಅಂದ್ರೆ ಟೈಮ್ಗೆ ಸರಿಯಾಗಿ ಊಟ ಯಾವ್ದನ್ ಮಾಡಿದ್ರು. ಆವಾಗ ಏನಾಗತ್ತೆ, ಬ್ರಾಹ್ಮಣ ಅಂತನು ಈ ಸಾಧನೆಗಳಿಂದ ಅವನು ಏನ್ ಮಾಡ್ತಾನೆ, ಸಮಾಜಕ್ಕೆ ಹೆಲ್ಪ್ಫುಲ್ ಆಗಿರ್ತಾನೆ. ಹೇಗೆ ಯಜ್ಞಯಾಗಾದಿಗಳಲ್ಲಿ ಅಗ್ನಿ ಮೂಲಕಾನೇ ಎಲ್ಲಾ ದೇವತೆಗಳಿಗೂ ಸೇರೋದು. ಯಾವುದೇ ದೇವತೆಗಳನ್ನ ನೀವು ಕರೆದ್ರು ಅವ್ರಿಗೆ ಕೊಟ್ರು ಎಲ್ಲಿ ಕೊಡ್ಬೇಕು? ಆಹುತಿನೇ ಹಾಕ್ಬೇಕು. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅಗ್ನಿ ಬ್ರಾಹ್ಮಣದಿಂದ ಪರಮಾತ್ಮ ಅಂದ್ರೆ ಯಾವುದೇ ದೇವತೆಗಳಿಗೆ ಕೊಡ್ಬೇಕಾದ್ರು ಹೇಗೆ ಅಗ್ನಿನೋ ಅದೇ ರೀತಿ ಲೌಕಿಕದಲ್ಲಿ ಆ ಬ್ರಾಹ್ಮಣರಿಂದಲೇ, ಆ ವೇದವನ್ನು ಕಲಿತಿರುವ ಅರ್ಥ ಮಾಡ್ಕೊಂಡಿರುವ ಬ್ರಾಹ್ಮಣರಿಂದಲೇ ಮಾಡ್ಬೇಕು. ಆದರೆ ಅಂತಿದೆ, ಏನದು? ಸ್ವಲೋಕವನ್ನು ಕಾಣದೆ ಅಂದ್ರೆ ಸ್ವರೂಪವನ್ನು ತಿಳಿಯದೆ ಇಷ್ಟೆಲ್ಲ ಮಾಡಿದ್ರು ಪರಮಾತ್ಮ ಪ್ರಾಪ್ತಿ ಇಲ್ಲ.
ಎಲ್ಲಿ ಲೋಕಗಳ ಪ್ರಾಪ್ತಿ ಇದೆ. ಬೇಕಾದಷ್ಟು ಕರ್ಮ ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ಬೋದು, ಸ್ವರ್ಗದಲ್ಲೂ ಬೇಕಾದಷ್ಟು ಅನುಭವಿಸ್ಬೋದು, ಎಲ್ಲ ಮಾಡಿ ಬರ್ಬೋದು. ಆದ್ರೆ ಖಂಡಿತ ಇದು ಬರೀ ಇಷ್ಟರಿಂದ ಸ್ವಲೋಕ ಪ್ರಾಪ್ತಿ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಈ ಜ್ಞಾನಿಯ ವಿಶೇಷತೆ ಹೇಳ್ಬೇಕು. ಅವನು ಆಪ್ತ ಕಾಮ ಸರ್ವಾತ್ಮ ಭಾವ ಹೊಂದಿದಾನಲ್ಲ ಜ್ಞಾನಿ, ಆ ಭಾವನೆಯಿಂದಲೇ ಅವನಿಗೆ ಹೊಂದುತ್ತೇವಿನ ಪರಮಾತ್ಮ ಪ್ರಾಪ್ತಿ. ಬರೀ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಪರಮಾತ್ಮ ಪ್ರಾಪ್ತಿ ಇಲ್ಲ. ಅಂದ್ರೆ ತಿರುಗು ಜನ್ಮ ಮೃತ್ಯು ನಡೀತಾನೆ ಇರತ್ತೆ ಅಂತ ಹೇಳುದು. ಸೊ ಅದಕ್ಕೆ ಹೇಳ್ತಾರೆ, ಯಾರು ವರ್ಣಾಶ್ರಮದಲ್ಲೇ ಅಭಿಮಾನ ಉಳ್ಳವರು, ಕರ್ಮ ಮಾಡೋದ್ರಲ್ಲಿ ನಾನು ಇಂಥ ದೇವತೆಗಳಿಗೆ ಇಂಥ ಯಜ್ಞ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾರೋ ಅವರೆಲ್ಲ ದೇವತೆಗಳಿಗೆ ಪಶು ಇದ್ದಂಗೆ ಪರತಂತ್ರವಾಗಿ ಇರ್ತಾರೆ. ಅವರು ಸ್ವತಂತ್ರ ಆಗೋದಿಲ್ಲ ಅಂತ ಹೇಳುದು. ಇವಾಗ ಇವರು ಏನ್ ಮಾಡ್ತಾನೆ, ಆದ್ರೂನು ಪಂಚಮಹಾಯಜ್ಞ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಇವರು? ಒಂದು ಹೋಮ ಯಾಗ ಎಲ್ಲ ಮಾಡಿ ದೇವಲೋಕವನ್ನು ಗೆಲ್ಲುತ್ತಾರೆ. ಇದಕ್ಕೆ ಪಂಚ ಇದು ಅಂತ ಹೇಳ್ತಾರೆ. 5 ಪಂಚಮಹಾಯಜ್ಞ. ಪಂಚಮಹಾಯಜ್ಞದಲ್ಲಿ ಏನು? ದೇವತಾ ಪೂಜೆ, ಅದನ್ನ ಮಾಡೋದ್ರಿಂದ ದೇವತೆಗಳನ್ನ ತೃಪ್ತಿ ಪಡಿಸೋದು. ಎರಡನೇದು ಸ್ವಾಧ್ಯಾಯದಿಂದ ಋಷಿಗಳನ್ನ ತೃಪ್ತಿ ಪಡಿಸೋದು. ಯಾವ ಋಷಿಗಳನ್ನ? ನಮ್ದೇ ಗೋತ್ರ ಹೇಳ್ಕೊಳ್ತೀವಲ್ಲ, ನಮ್ಮ ಗೋತ್ರ ಇದು, ಎಲ್ಲರಿಗೂ ಋಷಿನೇ ಗೋತ್ರ, ಅವರೇ ಮಂತ್ರದ್ರಷ್ಟ ಋಷಿಗಳು, ಅವರ ಸಂತಾನವೇ ನಾವೆಲ್ಲರೂ. ನಾವೇನು ಮಾಡ್ಬೇಕು? ನಾವು ಸ್ವಾಧ್ಯಾಯ ಮಾಡಿದ್ರೆ, ಇವಾಗ ನಾವು ಮಾಡ್ತಾ ಇದೀವಲ್ಲ, ವೇದಗಳ ಅರ್ಥವನ್ನು ತಿಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಲ್ಲ, ಇದಕ್ಕೆ ಸ್ವಾಧ್ಯಾಯ. ಇದನ್ನ ಏನು ಮಾಡತ್ತೆ? ಯಾವುದೇ ಉಪನಿಷತ್ ಅಂದ್ರೆ ನಾವು ಯಾರು ಅನ್ನೋದನ್ನೇ ಹೇಳ್ಕೊಡತ್ತೆ. ಇವಾಗ ನಾವು ಎಲ್ಲಿ ತಪ್ಪು ತಿಳ್ಕೊಂಡಿದೀವಿ? ಶರೀರ, ಹೆಣ್ಣು, ಗಂಡು, ಹುಟ್ಟಿದೀನಿ ಅಂತ ಬರೀ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಬಿಡಿಸಿ ಇವಾಗ ನನ್ನನ್ನ ಶುದ್ಧ ಚೈತನ್ಯ ಸ್ವರೂಪವಾಗಿದ್ದೀನಿ ಅಂತ ಹೇಳ್ಕೊಡತ್ತಲ್ವಾ? ಇದೇ ಸ್ವಾಧ್ಯಾಯದ ಪ್ರಯೋಜನ. ಆತ್ಮವನ್ನು ತಿಳಿದುಕೊಳ್ಳೋದು ಯಥಾರ್ಥವಾಗಿ. ನೆಕ್ಸ್ಟ್ 3ನೇದು ಯಾವುದು? ಸಂತಾನದಿಂದ ಪಿತೃಲೋಕ ತೃಪ್ತಿ ಪಡಿಸೋದು. ಪಿತೃಗಳನ್ನ ಯಾವಾಗ ತೃಪ್ತಿ ಪಡಿಸ್ತೀವಿ ಅಂದ್ರೆ ಸಂತಾನದಿಂದ. ಪರಿವಾರದಿಂದ, ಅತಿಥಿ ಸೇವೆಯಿಂದ, ಪರಿವಾರ ಮತ್ತು ಅತಿಥಿ ಸೇವೆಯಿಂದ ಮನುಷ್ಯ ಲೋಕವನ್ನ ತೃಪ್ತಿ ಪಡಿಸೋದು. ಯಾರೇ ಆಗ್ಲಿ, ಎಂತ ಮನೆಯವರು ಗೊತ್ತೇನ್ರಿ, ಎಷ್ಟು ಜನ ಅವ್ರಿಗೆ ಮನೇಲಿ ವಾರಾನ್ನ ಮಕ್ಕಳೆಲ್ಲ ಊಟ ಮಾಡಿ ಓದಿ ವಿದ್ಯಾವಂತರಾಗಿದ್ದಾರೆ ಗೊತ್ತಾ ಅಂತ ಹೇಳ್ತಾರಲ್ಲ, ಪ್ರಶಂಸೆ ಮಾಡ್ತಾರೋ ಇಲ್ವೋ? ಇದು ಮನುಷ್ಯ ಲೋಕ. ನೆಕ್ಸ್ಟ್ ಪಶು ಲೋಕ. ಯಥಾಶಕ್ತಿ ಹಾಗೆಗಳಿಗೆ ಪಶುಗಳಿಗೆ ಹಾಕೋದಂತ ಏನಾಯ್ತು? ಪಶು ಲೋಕವನ್ನು ತೃಪ್ತಿ ಪಡಿಸೋದು. ಈ 5 ತೃಪ್ತಿ ಪಡಿಸೋದು ಯಾರು? ದೇವಲೋಕ. ಯಜ್ಞಯಾಗಾದಿ ಒಳ್ಳೊಳ್ಳೆ ಕರ್ಮದಿಂದ, ಸಮಷ್ಟಿ ಕರ್ಮದಿಂದ ದೇವತೆಗಳನ್ನ ತೃಪ್ತಿ ಪಡಿಸೋದು. ಸ್ವಾಧ್ಯಾಯದಿಂದ ಋಷಿಗಳನ್ನ ತೃಪ್ತಿ ಪಡಿಸೋದು. ಸಂತಾನದಿಂದ ಪಿತೃಗಳನ್ನ ತೃಪ್ತಿ ಪಡಿಸೋದು. ಪರಿವಾರ ಅತಿಥಿ ಸೇವೆಯಿಂದ ಮನುಷ್ಯ ಲೋಕವನ್ನ ತೃಪ್ತಿ ಪಡಿಸೋದು. ಪಶು ಲೋಕವನ್ನ ಯಥಾಶಕ್ತಿ ಹಾಕಿ ಅದುಗಳಿಗೆ ರಕ್ಷೆ ನೋಡ್ಕೊಂಡು ಅದ್ ಮಾಡಿದಾಗ ಏನಾಯ್ತು? ಇದಕ್ಕೆ ಪಂಚಮಹಾಯಜ್ಞ. ಆದ್ರೆ ಏನಾದ್ರೂನು ಇದು ಎಲ್ಲ ಪಂಚಮಹಾಯಜ್ಞ ಏನೇ ಮಾಡಿದ್ರು ಎಲ್ಲಿರ್ತಾನೆ ಇವನು? ಅದಕ್ಕೋಸ್ಕರ ಹೇಳ್ತಾರೆ, ಇಲ್ಲೇ ಈ ಸಂಸಾರದಲ್ಲಿ ಅವನು ಚೆನ್ನಾಗಿರೋಕೆ ಬೇಕಾಷ್ಟು ಆಗತ್ತೆ. ಇವನೇನ್ ಮಾಡ್ತಾನೆ? 5 ಇವನಿಗೆ ಸಾಧನೆಗಳು. ಯಾವುದು ಸಾಧನೆ ಅಂತ ಹೇಳಿದ್ರೆ, ಒಂದು ಮುಖ್ಯವಾದದ್ದು ಇವನಿಗೆ ವಾಕು, ಆಮೇಲೆ ಮನಸ್ಸು, ಪ್ರಾಣ. ಈ 3ನ್ನ ಹೇಗೆ ಭಾವನೆ ಮಾಡ್ಬೇಕು ಅಂತಂದ್ರೆ, ಮನಸ್ಸನ್ನ ಆತ್ಮ ಅಂತ ಭಾವನೆ ಮಾಡ್ಬೇಕು. ಆಮೇಲೆ ವಾಕನ್ನ ಹೆಂಡತಿ ಅಂತ ಭಾವನೆ ಮಾಡ್ಬೇಕು. ಪ್ರಾಣವನ್ನ ಸಂತಾನ ಅಂತ ಭಾವನೆ ಮಾಡ್ಬೇಕು. ಹಿಂದೆ ಇನ್ನೊಂದು ಗುಟ್ಟು ಇಲ್ಲಿದೆ. ಎಲ್ಲರೂ ಇದು ಕಲ್ಪನೆಯಿಂದಲೂ ಭಾವನೆಯಿಂದಲೂ ಮಾಡಬಹುದು ಅಂತ. ಆವಾಗ ಈ 5 ಯಜ್ಞಗಳ ಸ್ವಾಧ್ಯಾಯ ಯಜ್ಞ ಅಂತೂ ಭಾವನೆಯಿಂದ
ಮಾಡೋಕ್ಕಾಗಲ್ಲ, ಅದನ್ನ ಸರಿಯಾಗಿ ಮಾಡ್ಬೇಕು. ಬಟ್ ಇದನ್ನೆಲ್ಲ ಭಾವನೆಯಿಂದ ಮಾಡ್ಬೋದು. ಏನು ದೇವರು ವಾಕಿಂದ, ವಾಕು, ಆಮೇಲೆ ಮನಸ್ಸು, ಪ್ರಾಣ, ಇದು ಮೂರು. ಅವಾಗ ಏನಾಗತ್ತೆ ಅಂತ, ಇನ್ನು ಚಕ್ಷುಷು ಈ ವಿತ್ತ, ಯಾವುದು ಮಾನುಷ ವಿತ್ತ ಅಂತಾರೆ ಚಕ್ಷುಷಿಗೆ. ಅಂದ್ರೆ ಏನಾಯ್ತು, ಕಣ್ಣಿನಿಂದ ನಾವು ಎಲ್ಲವನ್ನು ಏನ್ ಮಾಡ್ತೀವಿ, ಬೇಕಾದಷ್ಟು ಜ್ಞಾನ ಆಗತ್ತೆ, ನಮ್ಗೆ ಸಂಪಾದನೆ ಇರ್ಬೋದು, ಇದೆಲ್ಲ ನಮಗೆ ಬೇಕಾದಷ್ಟು ಈ ಪ್ರಪಂಚ ಏನೇನು ಬೇಕೋ ಎಲ್ಲ ಸಿಗೋದ್ರಿಂದ ಇದು ಕಣ್ಣಿಗೆ ಏನ್ ಹೇಳಿದ್ರು ಅಂದ್ರೆ ಮಾನುಷವಿತ್ತು. ಆದ್ರೆ ಕಿವಿಯನ್ನ ಮಾತ್ರ ದೈವವಿತ್ತು ಅಂದ್ಬಿಟ್ರು. ಯಾಕೆ ಅಂದ್ರೆ ಕಿವಿಯಿಂದ ನಾವು ಎಷ್ಟು ಇದು ಪರಮಾತ್ಮನ ವಾಣಿನ ಉಪದೇಶವನ್ನು ಕೇಳ್ತೀವೋ ಅದು ದೈವವಿತ್ತು. ಆದ್ರೆ ಅಲ್ಲೂ ಅಷ್ಟೇ, ನಾವು ತಿರುಗು ಎಲ್ಲ ಕಾಮ್ಯವಾಗೇ ಮಾಡ್ತಿದ್ರೆ ಎಲ್ಲಿ ಈ ಪ್ರಪಂಚದಲ್ಲೇ ಇರ್ತೀವಿ, ಮೇಲೆ ಹೋಗೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಮೊದಲು ಹೇಳಿದ್ರು ಆತ್ಮನೇ ಆಗಿತ್ತು ಇದ್ರಲ್ಲಿ, ಆತ್ಮನೇ ಆಗಿತ್ತು, ಆತ್ಮೈ ವೇದಂ ಇದಮಗ್ರ ಆಸೀದಂದ್ರು. ಇಲ್ಲಿ ಆತ್ಮ ಅಂದ್ರೆ ಅಬ್ಸಲ್ಯೂಟ್ ಈ ಆತ್ಮನನ್ನ ತಗೊಳ್ಬಾರ್ದು, ಶರೀರ ಅಭಿಮಾನಿಯನ್ನೇ ತಗೊಳ್ಬೇಕು. ಶರೀರ ಇಂದ್ರಿಯಗಳಲ್ಲಿ ಯಾರು ಅಭಿಮಾನ ಇಟ್ಕೊಂಡಿದ್ದಾನೆ, ಏನ್ ಅಭಿಮಾನ ಅಂದ್ರೆ ನಾನು ಅಭಿಮಾನ ಯಾರು ಇಟ್ಕೊಂಡಿದ್ದಾನೋ ಅಜ್ಞಾನಿ, ಹೇಳೇ ಬಿಟ್ರು ಕ್ಲಿಯರ್ ಆಗಿ. ಅವನನ್ನ ಇಲ್ಲಿ ಮಂತ್ರದಲ್ಲಿ ಆತ್ಮ ಅಂತ ಹೇಳಿದೆ. ಇಲ್ಲಿ ಚೈತನ್ಯವನ್ನ ಹೇಳ್ತಾ ಇದೆ, ಅದೆಲ್ಲ ಅರ್ಥ ಮಾಡಬಾರ್ದು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜೀವಾತ್ಮನನ್ನ, ಅಜ್ಞಾನಿಯಾದ ಜೀವಾತ್ಮನನ್ನೇ ಹೇಳ್ತಾ ಇದೆ. ಒಂದೇ ಆಗಿತ್ತು ಅಂದ್ರೆ ಏನರ್ಥ, ಇವನಿಗೆ ಇನ್ನು ಹೆಂಡತಿ ಮಕ್ಕಳು ಯಾರು ಇಲ್ಲ, ಅಯ್ಯೋ ಒಬ್ಬನೇ ಇದ್ದಾರೆ, ಒಂದ್ ಚಿಕ್ಕ ರೂಮ್ ಮಾಡ್ಕೊಂಡಿದ್ದ. ಇವಾಗ ನೋಡಿ ಮದುವೆ ಆದ ಮತ್ತೆ ಎಷ್ಟು ದೊಡ್ಡ ಮನೆ ಮಾಡಿದ್ರು ಸಾಕಾಗ್ತಿಲ್ಲ ಅಂತ ಹೇಳ್ತಾರೋ ಇಲ್ವೋ. ಹಾಗೇನಾಯ್ತು, ಆ ಆತ್ಮಗಿಂತ ಭಿನ್ನವಾಗಿ, ಒಬ್ಬನಿಗಿಂತ ಭಿನ್ನವಾಗಿ ಯಾವ ಡಿಸೈರ್ಸ್, ಕಾಮನೆಗಳು, ಪತ್ನಿ ಯಾವ್ದು ಅದೆಲ್ಲ ಬೇಕು ಅಂತ ಯಾವ್ದು ಇರಲಿಲ್ಲ ಅನ್ನೋದಕ್ಕೆ ಒಂದೇ ಆಗಿತ್ತು. ಆಮೇಲೆ ಅವನು ಏನ್ ಬಯಸ್ತಾನೆ, ಅವನು ಅಜ್ಞಾನ ಇರೋದ್ರಿಂದ, ಅವಿದ್ಯೆ ವಾಸನೆಯಿಂದ, ಅನೇಕ ಜನ್ಮಗಳಲ್ಲಿ ಮಾಡಿರುವ ಅವನ ಕರ್ಮಗಳ ಸಂಸ್ಕಾರದಿಂದ ಅವನು ಏನ್ ಬಯಸ್ತಾನೆ, ಅವನು ಏನಾದ್ರೂ ಹೊಂದಬೇಕು, ಒಳ್ಳೆ ದೇವಲೋಕ, ಪಿತೃಲೋಕ. ಯಾಕೆಂದ್ರೆ ಇವಾಗ ಮಾಡಿದ್ರೇನೆ ಉಂಟು, ಮಾಡಿದ್ರೆ ಏನಾಯ್ತು, ಶರೀರ ಬಿಟ್ಟು ಮತ್ತೆ ನಾವು ಸ್ವರ್ಗ ಲೋಕಕ್ಕೆ ಹೋಗಬಹುದು, ಅಲ್ಲಿ ಎಲ್ಲಾನು ಅನುಭವಿಸ್ಬೋದು. ಆದ್ರೆ ಈ ಕರ್ಮ ಎಲ್ಲ ಮಾಡೋದಕ್ಕೆ ಪತ್ನಿದ್ರೆ ಅಧಿಕಾರ ಇಲ್ಲ, ಶಾಸ್ತ್ರ ಹೇಳತ್ತೆ. ಕಾಮ್ಯ ಕರ್ಮ ಮಾಡೋವಾಗ ಪತ್ನಿ ಇಲ್ಲದೆ ಯಾವ ಕಾಮ್ಯ ಕರ್ಮನೂ ಮಾಡೋಕ್ಕಾಗುದಿಲ್ಲ. ಇದು ಶಾಸ್ತ್ರ ವಚನ, ಯಾಕೆ ಏನು ಅಂತ ಯಾರು ಗಲಾಟೆ ಮಾಡೋಂಗೆ ಇಲ್ಲ ಅದ್ರಲ್ಲಿ. ಸೊ ಅದಕ್ಕೆ ಹೇಳ್ತಾನೆ, ಇವನು ತಕ್ಷಣ ಮದುವೆ ಮಾಡ್ಕೋತಾನೆ. ಆಮೇಲೆ ಎಂತ ಕರ್ಮಗಳನ್ನ ಮಾಡ್ತಾನೆ, ಅಭ್ಯುದಯಕ್ಕೂ ನಿಶ್ಚಯಕ್ಕೂ ಮಾಡೋರು ಮಾಡ್ತಾರೆ, ಕರ್ತವ್ಯ ಅಂತಾನು ಮಾಡೋರು ಮಾಡ್ತಾರೆ. ಇಷ್ಟಾದ್ರೂ ಇವನ ಅಜ್ಞಾನದಿಂದ ಇವನಿಗೆ ಏನಿರುತ್ತೆ, ಏನಾದ್ರೂ ಡೌಟ್ ಅಮ್ಮ? ಇಲ್ಲ. ಸೊ ಇವನಿಗೆ ಏನು ಇರುತ್ತೆ ಅಂದ್ರೆ ತನ್ನ ಪೂರ್ಣತೆ ಇಲ್ಲ ಅಂತ, ನಾವೊಬ್ಬನೇ ಇರೋದ್ರಿಂದ ಪೂರ್ಣತೆ ಇಲ್ಲ ಅಂತ. ಸೊ ಒಂದು ಸಲಿ ಪರಿವಾರ ಅಂತ ಆದ್ರೆ ಅವನಿಗೆ ಪೂರ್ಣ ಅನ್ನೋ ಫೀಲಿಂಗ್ ಬರುತ್ತೆ. ಅದಕ್ಕೆ ಹೇಳಿದ್ರು ಇಲ್ಲಿ ಮಾನುಷವಿತ್ತು ಅಂತ ಯಾಕೆ ಹೇಳಿದ್ರು, ಕಣ್ಣಿಗೆ ಕಾಣಿಸೋದ್ರಿಂದ ಅವನು ಬಿಸ್ನೆಸ್ ಮಾಡ್ತಾನೆ, ಕಣ್ಣಿಗೆ ಬೇಕಾದಷ್ಟು. ಆಮೇಲೆ ಟೀಚರ್ ಆಗ್ಬೋದು, ಒಳ್ಳೊಳ್ಳೆ ಯಾವ್ದಾದ್ರು ಅವನು ಪ್ರೊಫೆಷನ್ ತಗೊಂಡು ಚೆನ್ನಾಗಿ ಹಣ ಸಂಪಾದಿಸೋದ್ರಿಂದ, ಅಂದ್ರೆ ಅಷ್ಟಷ್ಟಲ್ಲೇ ಅರ್ಥ ಮಾಡ್ಕೋಬೇಕು, ಇದನ್ನ ಮಾನುಷವಿತ್ತಂತ. ಆದ್ರೆ ಕಿವಿಯನ್ನ ಮಾತ್ರ ಹೇಳಿದ್ರು ಉಪಾಸನೆಗೆಲ್ಲ ಹೇಳ್ಕೊಡೋದ್ರಿಂದ, ದೇವರ ಉಪಾಸನೆ ಹೇಗೆ ಮಾಡ್ಕೊಡ್ಬೇಕು ಅಂತ ಕಿವಿಯಿಂದ ಕೇಳಿ ನಾವು ಕಲಿಯೋದ್ರಿಂದ ಅದಕ್ಕೆ ದೈವವಿತ್ತು ಒಂದು. ಸೊ ಒಟ್ಟಲ್ಲಿ 5ರಿಂದ ನಮ್ಮ ಯಜ್ಞ ನಡೆಯುತ್ತೆ. ಯಾವುದು? ಮನಸ್ಸು, ವಾಕು, ಪ್ರಾಣ, ಕಣ್ಣು ಮತ್ತು ಕಿವಿ. ಯಾರು ಇವರೇ ಹೇಳ್ತಾರೆ. ಇನ್ನೊಂದು ಗುಟ್ಟು ಇಲ್ಲಿ ಏನಿದೆ ಅಂದ್ರೆ, ಯಾರು ಮದುವೆ ಆಗದೆ ಇದ್ರೂನು
ಮನಸ್ಸಿನಿಂದ ಇದನ್ನೆಲ್ಲ ಕಲ್ಪನೆ ಮಾಡಿ ಪೂರ್ಣವಾಗಿ ಮಾಡ್ಕೋಬಹುದು. ಆವಾಗ ಏನಾಗಿತ್ತು, ಕಾಮ್ಯವಾಗಿ ಮಾಡದೇ ಇದ್ರೆ ಅವರು ಋಣದಿಂದ ಮುಕ್ತರಾಗಿ ಅವ್ರಿಗೆ ಏನಾಗುತ್ತೆ, ಒಳ್ಳೆ ನೆಕ್ಸ್ಟ್ ಇದ್ರೊಳಗೆ ಈ ಸಾಧನೆ ಮಾಡೋದಕ್ಕೆ ಅವರಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳಿ. ಒಟ್ಟಲ್ಲಿ 5 ಮಾಡೋದ್ರಿಂದ, ಇದೆಲ್ಲ ಭಾವನೆಯಿಂದ ಮಾಡೋದ್ರಿಂದ ಇಲ್ಲಿ ಜಗತ್ತಿನಲ್ಲಿ ಒಳ್ಳೆಯ ಹೆಸರು ಸ್ಥಾನವನ್ನು ಗಳಿಸ್ತಾನೆ ಅನ್ನೋದು ಅದರ ತಾತ್ಪರ್ಯ. ಇವಾಗ ಈ 2 ಮಂತ್ರ ಬಹಳ ಚೆನ್ನಾಗಿದೆ, ಅದನ್ನ ನೋಡಿ ಆಮೇಲೆ ಜಿಸ್ಟ್ಗೆ ಹೋಗ್ತೀನಿ. ಏನ್ ಮಾಡ್ತಾನೆ ಪರಮಾತ್ಮ ಮನುಷ್ಯರಿಗಾಗಿ. ಇವಾಗ ಏನಾಯ್ತು, ಮನುಷ್ಯನ ಬಗ್ಗೆ ಹೇಳಿದ್ರು, ಹೇಗೆ ಅವನು 5 ಇದು ಮಾಡ್ತಾನೆ, ದೇವಲೋಕ ಅಲ್ವಾ, ಇದನ್ನ ಪಿತೃಲೋಕ ಎಲ್ಲ ಬಗ್ಗೆನೂ ಹೇಳಿದ್ರು. ಇವಾಗ ಸ್ವಲ್ಪ ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬೇಕಾದ ಅನ್ನವನ್ನು ಸೃಷ್ಟಿ ಮಾಡ್ತಾನೆ ಅಂತ ಬಂತು. ಪದ್ಮ 5ನೇ ಬ್ರಾಹ್ಮಣ 1ನೇ ಮಂತ್ರ ಹೇಳ್ತೀರಾ? ಯತ್ ಸಪ್ತಾನಿ ಮೇಧಯ ತಪಸ ಜನಯತ ಪಿತ. ಆಯ್ತು ಆಯ್ತು. ಸಪ್ತ ಅನ್ನಾನಿ ಮೇಧಯ ತಪಸ ಅಜನಯತ್ ಪಿತಾ ಏಕಂ ಅಸ್ಯ ಸಾಧಾರಣಂ ದ್ವೇ ದೇವಾನ್ ಅಭಾಜಯತ್ ತ್ರೀಣಿ ಆತ್ಮನೆ ಅಕುರುತ ಪಶುಭ್ಯಃ ಏಕಂ ಪ್ರಾಯಚ್ಛತ್ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಯಚ್ಚ ಪ್ರಾಣಿತಿ ಯಚ್ಚ ನ ಕಸ್ಮಾತ್ ತಾನಿ ನ ಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ ಯೋ ವೈ ಏತಾಂ ಅಕ್ಷಿತಿಂ ವೇದ ಸಹ ಅನ್ನಂ ಅಸ್ತಿ ಪ್ರತೀಕೇನ ಸಹ ದೇವಂ ಅಪಿ ಗಚ್ಚತಿ ಸಹ ಊರ್ಜಂ ಉಪಜೀವತಿ ಇತಿ ಶ್ಲೋಕಾಃ. ಗುಡ್. ಇವಾಗ ಪಿತ ಮೇಧಯ ತಪಸ ಯತ್ ಸಪ್ತ ಅನ್ನಾನಿ ಅಜನಯತ. ತಂದೆ ಯಾರು? ಪ್ರಜಾಪತಿ, ಹಿರಣ್ಯ ಗರ್ಭ, ಅವನೇ ತಂದೆ. ಅವನು ಏನ್ ಮಾಡ್ತಾನೆ, ಮೇಧಯ, ಅವನು ಉಪಾಸನೆಯಿಂದ, ಪರಮಾತ್ಮನ ಉಪಾಸನೆಯಿಂದ ಬುದ್ಧಿಯನ್ನು ಪರಮಾತ್ಮ ಸ್ವರೂಪವಾಗಿ ಉಪಾಸನೆ ಮಾಡೋದು, ದಟ್ ಈಸ್ ಮೇಧ. ನಾವು ಬುದ್ಧ ಯಾವುದಕ್ಕೆ, ಪರಮಾತ್ಮನಿಗಾಗಿ, ಅಂದ್ರೆ ವೇದ ಮಂತ್ರಗಳನ್ನ ತಿಳಿದುಕೊಳ್ಳೋದ ಇದು ಮೇಧ ಆಗತ್ತೆ. ಇಲ್ಲದಿದ್ರೆ ಮೇಧಾಶಕ್ತಿ ಅಂತ ಏನು, ಅದೇ ಹೇಳೋದು. ಬೇರೆ ಇದ್ರೊಳಗೆ ಮೇಧಾಶಕ್ತಿ, ಇಂಟೆಲೆಕ್ಟ್ ಅಂದ್ರೆ ಏನ್ ಹೇಳ್ತಾರೆ, ಇನ್ನೊಂದು ವರ್ಡ್ ಇದೆಯಲ್ಲ, ತುಂಬಾ ಗ್ರಾಸ್ಪಿಂಗ್ ಪವರ್ ಇರೋರಿಗೆ, ಐಕ್ಯೂ ಹ್ಯಾಸ್ ಗಾಟ್ ಬೆಟರ್ ಐಕ್ಯೂ ಅದೆಲ್ಲ ಹೇಳ್ತಾರೆ, ಅದೆಲ್ಲ ಇರ್ಬೋದು. ಬಟ್ ಇಲ್ಲಿ ಮೇಧಾಶಕ್ತಿ ಏನಾಗುತ್ತೆ, ಅವನಿಗೆ ಅವನ ಜ್ಞಾನದಿಂದ ಬಂದಿರೋದು. ಅದಕ್ಕೋಸ್ಕರ ಏನಾಯ್ತು, ಮೇಧಯ. ಆಮೇಲೆ ತಪಸ್, ಹಿಂದೆ ಮಾಡಿರೋ ಇದರಿಂದ ಅವನಿಗೆ ಇದು ಎಲ್ಲರೂ ಏನಾಯ್ತು, ಕೆಪಾಸಿಟಿ ಇರೋದ್ರಿಂದ ಅವನು ಏನ್ ಮಾಡ್ದ, 7 ಅನ್ನನ ಸೃಷ್ಟಿ ಮಾಡ್ದ. ನಮಗೆ ಅನ್ನ ಅಂದ್ರೆ ಕಲ್ಪನೆ ಬರೋದು ತಿನ್ನೋದು ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ ಅನ್ನ ಅನ್ನೋದಕ್ಕೆ, ಯಾವುದು ನಿಮಗೆ ಶಕ್ತಿಯನ್ನು ಕೊಡುತ್ತೋ ಅದಕ್ಕೆ ಅನ್ನ ಅಂತ ಹೆಸರು. ಅನ್ನ ತಾನೆ. ಆಕ್ಚುಲಿ ಯೋಚನೆ ಮಾಡಿ, ಕ್ಷೀರ ಅಂತ ಹೇಳಿದ್ರು. ಕ್ಷೀರ ಅಂದ್ರೆ ಏನು, ಕ್ಷಯ ಆಗೋದನ್ನ ತಪ್ಸೋದಕ್ಕೆ ಕ್ಷೀರ ಅಂತ ಹೆಸರು. ಅದನ್ನ ಏನ್ ಮಾಡಿದ್ರು, ಹಾಲಿಗೆ ಹೆಸರಿಟ್ರು. ಮಗು ಹುಟ್ಟಿದ ತಕ್ಷಣ ಮಗು ನಾಶ ಆಗಬಾರ್ದು ಅಂತ ಪರಮಾತ್ಮ ಏನ್ ಮಾಡ್ದ, ತಾಯಿ ಜೊತೆಯಲ್ಲಿ ಹಾಲನ್ನ ಇಟ್ಬಿಟ್ಟ. ಎಲ್ಲೂ ಹೋಗಿ ತರಲೇಬೇಡಿ ನೀವು, ಆ ಮಗು ಬೆಳ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡುತ್ತೆ. ಹಾಗೆ ಏನಾಯ್ತು, ನಾವು ಅನ್ನ ಅಂದ್ರೆ ಒಂದು ತಿಳ್ಕೊಳ್ದು, ಬರೀ ತಿನ್ನೋದನ್ನ ಅನ್ನ, ಅದು ನಾವು ಲೌಕಿಕ ಅರ್ಥದಲ್ಲೇ ಮಾಡ್ತೀವಲ್ಲ ಅಲ್ವಾ, ಅಕ್ಕಿಯಿಂದ ಮಾಡಿರೋದು ಮಾತ್ರ ಅನ್ನ ಅಂತ. ಅನ್ನ ತಿನ್ನು ಇದಲ್ಲ. ಅನ್ನ ಅಂದ್ರೆ ಯಾವುದು ನಿಮಗೆ ಶಕ್ತಿ ಕೊಡುತ್ತೋ ಅದನ್ನ ತಗೊಂಡ್ರೆ ಇವಾಗ ನಿಮ್ಗೆ 7 ಅರ್ಥ ಆಗತ್ತೆ. ಅಂತ ಶಕ್ತಿ ಕೊಡುವಂತ 7 ಅನ್ನವನ್ನ ಸೃಷ್ಟಿ ಮಾಡ್ದ. ಹೇಗೆ ಸೃಷ್ಟಿ ಮಾಡ್ದ, ಮೇಧಯ ತಪಸ ಅಂದ್ರು. ಮೇಧ ಅಂದ್ರೆ ಉಪಾಸನೆಯಿಂದ ಪರಮಾತ್ಮನ ಮೇಲೆ ದೃಢ ವಿಶ್ವಾಸ ಇಟ್ಟುಕೊಂಡು ಮಾಡ್ದ. ಅವನು ತಪಸ್ಸು ಅಂದ್ರೆ ಏನು, ವಿಚಾರ ರೂಪಿ ತಪಸ್ಸು. ವಿಚಾರ ಹೇಗ್ ಮಾಡ್ದ,
ಯಾರಿಗೆ ಎಂತ ಅನ್ನ ಬೇಕಾಗತ್ತೆ ಯೋಚನೆ ಮಾಡ್ತಾನೋ ಇಲ್ವೋ? ಪುಟ್ಟ ಮಗುಗೆ ಯಾವ್ದನ್ನ ಜೀರ್ಣಿಸ್ಕೊಳಕ್ಕಾಗತ್ತೆ? ಹಾಲನ್ನೇ. ನೋಡಿ, ಡಾಕ್ಟರ್ಸೇ ಹೇಳ್ತಾರೆ ಅದು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿ, ಬಿಸಿ ಮಾಡ್ಬೇಕಾಗಿಲ್ಲ, ಅದ್ರ ಕರೆಕ್ಟ್ ಆಗಿ ಬರತ್ತಂತೆ. ಶುರುವಿನಲ್ಲಿ ಹೇಗೆ ಬರ್ಬೇಕು, ಪುಟ್ಟ ಮಗು ಆದಾಗ ಮಗು ಬೆಳಿತಾ 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 ಹೇಗೆ ಥಿಕ್ನೆಸ್, ಆದ್ರೂ ನಾವು ಯಾರು ಮಾಡೋದಿಲ್ಲ. ಇದೆಲ್ಲ ಪರಮಾತ್ಮ ಮಾಡಿದ್ದಾನೆ ನೋಡಿ. ಯೋಚನೆ ಮಾಡ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಹಂಗೆ. ಅವನು ಅಜನೈತ ಸೃಷ್ಟಿಸಿದನ. ಅದ್ರಲ್ಲಿ ಏಕಂ ಒಂದು ಅನ್ನ, ಸಾಧಾರಣಂ ಒಂದು ಅನ್ನ ಸಾಧಾರಣವಾಗಿದೆ. ಸಾಧಾರಣ ಅಂದ್ರೆ ಎಲ್ಲದು ಯಾವ್ಯಾವ್ದು ಪ್ರಾಣದಿಂದ ಕೂಡಿದೆಯೋ ಎಲ್ಲವೂ ತಿನ್ಬೋದು. ಅದು ಪ್ರಾಣಿ ಇರ್ಬೋದು, ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಎಲ್ಲವೂ ತಿನ್ಬೋದು. ಅದಕ್ಕೆ ಏನ್ ಹೆಸರು? ಸಾಧಾರಣ ಅನ್ನ. ಸಿಂಪಲ್ ಎಕ್ಸಾಂಪಲ್, ಬಾಳೆಹಣ್ಣು ತಗೋ. ಆತರ ಹಣ್ಣುಗಳೆಲ್ಲಾನು ತಿನ್ನತ್ತೆ ನೋಡಿ. ಗಿಳಿನೂ ತಿನ್ನತ್ತೆ, ಇರುವೆನೂ ತಿನ್ನತ್ತೆ, ಮನುಷ್ಯರು ತಿಂತಾರೆ, ಎಲ್ಲರೂ ತಿಂತಾರೆ. ಸಾಧಾರಣ ಅನ್ನ. ದ್ವಿ ದೇವಾನ್ ಅಭಾಜಯತ್, ಎರಡು ಅನ್ನವನ್ನ ದೇವತೆಗಳಿಗಾಗಿ ಕೊಟ್ಟ. ಇಲ್ಲಿ ಪಿತೃಗಳನ್ನು ದೇವತೆಗಳ ರೂಪದಲ್ಲಿ ತಗೊಂಡಿದ್ದಾರೆ, ಯಾಕಂದ್ರೆ ಅವರು ಶ್ರೇಷ್ಠರವರು. ಯಾವ್ದದು? ಅವ್ರ ಸ್ವದಾ, ಆಮೇಲೆ ಬರುತ್ತೆ, ಮುಂದೆ ಬರುತ್ತೆ ಸ್ವದಾ ಸ್ವಾಹ ಅಂತ. ದೇವತೆಗಳಿಗೆ ಹಾಕುವಾಗ ಅಗ್ನಿಲಿ ಸ್ವಾಹ ಹೇಳ್ಬೇಕು, ಪಿತೃಗಳಿಗೆ ಹಾಕುವಾಗ ಸ್ವದಾ ಹೇಳ್ಬೇಕು. ಪಿತೃಗಳಿಗೆ ಯಜ್ಞ ಮಾಡುವಾಗ ಮಧ್ಯಾಹ್ನದ ಮೇಲೆ ಮಾಡಿಸ್ತಾರೆ, 12 ಗಂಟೆ ಮೇಲೆ. ದೇವತೆಗಳಿಗೆ ಮಾಡಿದ್ರೆ ಹಿಂಗೆ ಮಾಡ್ಬೇಕು ಪೂಜೆ. ಹಾಗೆಲ್ಲ ಬೇಕಾದಷ್ಟು ಇರ್ತಾರೆ. ಎಲ್ಲ ಕಾಮ್ಯ ಮಾಡೋದು ರೆಸ್ಟ್ರಿಕ್ಷನ್ಸ್ ಜಾಸ್ತಿ. ಅವತ್ತು ತ್ರೀನಿ ಆತ್ಮನೇ ಕುರುತ, 3 ಅನ್ನವನ್ನ ತನಗಾಗಿ ಇಟ್ಟುಕೊಂಡ. ಏಕಂ ಪಶುಭ್ಯ ಪ್ರಾಯಚ್ಛತೆ, ಪಶುಗಳಿಗೆ ಒಂದು ಕೊಟ್ಟ. ಸೊ ಯಾವ್ಯಾವ್ದು ಪ್ರಾಣವಂತನಾಗಿದೆಯೋ ಅದು ಎಲ್ಲವೂ ಈ ಅನ್ನದಲ್ಲಿ ಪ್ರತಿಷ್ಠಿತವಾಗಿದೆ. ಈ ತರ ಯಾವಾಗ್ಲೂ ತಿನ್ನೋದು. ಇದು ಏನಾಯ್ತು, ಒಂದು ಸ್ಪೆಷಾಲಿಟಿ ಮಾಡ್ದ. ಅನ್ನ ನ ಚೀಯಂತೆ. ಹೇಗೆ ವ್ಯವಸ್ಥೆ ಮಾಡಿದೆ? ಸಿಂಪಲ್ ಆಗಿ ತಾಯಿ ಹಾಲನ್ನು ಅಷ್ಟೇ, ಅದು ಮಗು ಎಷ್ಟು ಕುಡಿದ್ರೆ ಅಷ್ಟು ಬರ್ತಾ ಇರುತ್ತೆ ನೋಡಿ. ಕ್ಷಯ ಆಗುದೇ, ಕುಡಿದು ಬಿಟ್ಟು ಖಾಲಿ ಆಯ್ತು ಅಂತ ಇಲ್ಲ, ಬರುತ್ತೆ, ಸಪ್ಲೈ ಮಾಡ್ತಾನೆ ಎಲ್ಲ ನೋಡಿ. ಇದೆಲ್ಲ ಮಂತ್ರದಲ್ಲಿ ಇದೆ ಅಂದ್ರೆ ಅನ್ಬಿಲೀವಬಲ್. ಹಾಗೆ ಬೀಜ ಹಾಕ್ತಿರ್ತೇನೆ, ತಿರುಗು ಬರ್ತಾ ಇರತ್ತೆ. ಯಾವುದು ಹಣ್ಣೆಲ್ಲ ಬೇಕಾದಷ್ಟು ತಿಂದ್ರಿ ಅಂದ್ರೆ ತಿರುಗು ಬರ್ತಾ ಇದೆಯೋ ಅಲ್ವೋ? ಯಾವಾಗ ದ್ವಾಪರ ಯುಗದಲ್ಲೂ ಮಾವಿನ ಹಣ್ಣು ತಿಂತಿದ್ರು, ಇವಾಗ್ಲೂ ಮಾವಿನ ಹಣ್ಣು ಸಿಗತ್ತೆ. ನೋಡಿದ್ರ ಹೇಗೆ ಬಂತು? ಯಾವುದು ಕ್ಷಯ ಆಗೋದಿಲ್ಲ, ನಾಶ ಆಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಯಾರು ಈ ತರ ತಿಳಿದುಕೊಳ್ತಾನೋ ಅವನಿಗೆ ಅನ್ನದಲ್ಲಿ ಏನೋ ಕಮ್ಮಿ ಆಗೋಲ್ಲ. ಆಮೇಲೆ ಎಲ್ಲದಕ್ಕಿಂತ ಅವನಿಗೆ ಏನಾಗತ್ತೆ? ದೇವಭಾವವನ್ನು. ದೇವಭಾವ ಅಂದ ತಕ್ಷಣ ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಅಂತಃಕರಣದಲ್ಲೇ ಇರೋದು ಭಾವನೆ ಅದು. ನಿಮ್ಮ ಮನಸಾರೆ ನಿಜವಾಗ್ಲೂ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಬಂದ್ರೆ ಅದಕ್ಕೆ ದೇವಭಾವ ಅಂತ ಹೆಸರು. ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಬಂದ್ರೆ ಅದು ದೇವಭಾವ. ನಾನು ಮಾತ್ರ ಅಂದ್ರೆ ರಾಜಸಿ ಭಾವ ಆಯ್ತು, ಸಾತ್ವಿಕ ಭಾವ ಅಲ್ಲ. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಹೇಳಿದ್ರು. ಆಮೇಲೆ ಏನ್ ಮಾಡಿದ್ರು? ಇದೆಲ್ಲ ಹೀಗೆಲ್ಲ ಪರಮಾತ್ಮ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡ ಮತ್ತೆ ನೆಕ್ಸ್ಟ್ ಮಂತ್ರ ನೋಡಿ, ಸ್ವಲ್ಪ ದೊಡ್ಡ ಮಂತ್ರ. ಟೈಮ್ ಏನೋ ಇದೆ, ಹೇಳಿ ಪದ್ಮ. ಪ್ರಮೋಮ್ಯತು ಸಪ್ತಾನ್ನಾನಿ ಮೇಧಯಾ ತಪಸಾ ಅಜನಯತ್ ಪಿತಾ ಇತಿ. ಮೇಧಯಾ ಹಿ ತಪಸಾ ಅಜನಯತ್ ಪಿತಾ ಏಕಂ ಅಸ್ಯ ಸಾಧಾರಣಂ ಇತಿ. ಇದಂ ಏವ ಅಸ್ಯ ತತ್ ಸಾಧಾರಣಂ ಅನ್ನಂ ಯದಿದಂ ಮಧ್ಯತೆ ಸ ಏವ
वै वा अग्रे प्रतिलेहयन्ति स्तनं वा अनुधापयन्ति अथ वत्सं जातम् आहुः अतृणादयिते तस्मिन् सर्वं प्रतिष्ठितं यच्च प्राणिति यच्च न इति पयसि हि इदं सर्वं प्रतिष्ठितं यच्च प्राणिति यच्च न तत् यत् इदम् आहुः संवत्सरं पयसा जुह्वत अपपुनर्मृत्युं जयति इति न तथा विद्यात् यतः एव जुहोति तत् अहुः पुनर्मृत्युम् अपजयति एवं विद्वान् सर्वं देवेभ्यो अन्नाद्यं प्रयच्छति तस्मात् तानि न क्षीयन्ते अद्यमानानि सर्वदा इति पुरुषो वा अक्षितिः सः इदम् अन्नं पुनः पुनर्जनयते यो वै एताम् अक्षितिं वेद इति पुरुषो वा अक्षितिः सः इदम् अन्नं धिया धिया जनयते कर्मभिः यद्धैतन्न कुर्यात् क्षीयेतः सो अन्नम् अस्ति प्रतीकेन इति मुखं प्रतीकं मुखेन इति एतत् सः देवानपि गच्छति सः ऊर्जम् उपजीवति इति प्रशंसा ಓಂ ಶಾಂತಿ ಶಾಂತಿ ಶಾಂತಿ. ಸಪ್ತಾಪತಿ ತಂದೆ ಏನ್ ಮಾಡ್ತಾನೆ? ಉಪಾಸನೆ ಕರ್ಮದಿಂದ ಅಂದ್ರೆ ಪರಮಾತ್ಮನಲ್ಲಿ ದೃಢ ವಿಶ್ವಾಸದಿಂದ ಅವನ ವಿಚಾರ ರೂಪೀಕ ತಪಸ್ಸಿನಿಂದಲೂ ಸೃಷ್ಟಿ ಮಾಡ್ದ. ಈ ಅನ್ನ ಏನಾಗ್ಬೇಕು? ಜಗತ್ತಿಗೆ ಎಲ್ಲ ಜಗತ್ತಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಜಗತ್ತಿಗೆ ಸಾಮಾನ್ಯವಾಗಿದೆ, ಎಲ್ಲರಿಗೂ ಸಿಗಬೇಕು ಅಂತ. ಏನಾಯ್ತು? ಈ ಅನ್ನವನ್ನು ಏನ್ ಮಾಡಿದ್ರು? ಯಾರು ಉಪಾಸಿಸಿದ್ರು ಅಂದ್ರೆ ನನಗೆ ಮಾತ್ರ, ನಾನು ಮಾತ್ರ ತಿಂತೀನಿ, ನನಗೆ ಮಾತ್ರ ಅಂತಂದ್ರೆ ಅವನಿಗೆ ಅದೇನಾಗತ್ತೆ? ಪಾಪವನ್ನೇ ಕೊಡತ್ತೆ. ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು, ಯಾರಿಗಾದ್ರೂ ಸ್ವಲ್ಪನಾದ್ರೂ ಏನಾದ್ರೂ ಕೊಡು. ನೋಡಿ, ಅಡಿಗೆನೇ ಮಾಡಿ ಕೊಡ್ಬೇಕು ಅಂತಲ್ಲ, ಎಲ್ಲದಕ್ಕೂ ಒಂದು ಗುಟ್ಟು ಹೇಳ್ಕೊಟ್ಬಿಟ್ಟಿದ್ದಾರೆ. ಪ್ರತಿ ಒಂದಕ್ಕೂ ದುಡ್ಡು ಇದೆಯಲ್ಲ, ಅದು ತುಂಬಾ ಒಳ್ಳೇದು ಕೊಡೋದು. ಯಾಕೆಂದ್ರೆ ಕೆಲಸಗಾರರಿಗೆ, ಕೆಲಸ ಮಾಡೋರಿಗೆ ಹಾರ್ಡ್ ಕ್ಯಾಶಿಗೆ ವ್ಯಾಲ್ಯೂ ಇರುವಷ್ಟು ಇನ್ಯಾವುದಕ್ಕೂ ಇರೋಣ. ಯಾಕಂದ್ರೆ ಅವ್ರಿಗೆ ಅದು ಸಿಗೋದು ಕಷ್ಟ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾನ್ ಬೇಕಾದಷ್ಟು ಸೀರೆ ಕೊಟ್ಟಿದ್ದೀನಿ, ಬೇಕಾದಷ್ಟು ಕೊಟ್ಟಿದ್ದೀನಿ. ನೀವು ಏನೇ ಕೊಟ್ರು ಏನಾಗತ್ತೆ? ಅವ್ರ ಕೆಲಸಕ್ಕೆ ಆ ಕ್ಯಾಶ್ ಇದೆಯಲ್ಲ, ಅದು ತುಂಬ